ನಾನು ಒಂದು ತಿಂಗಳಿಂದೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಮೋಡ ಕಮಿಷನರಿಗೆ. ಏನು ಅಂತ ಹಾಕಿದ್ದೆ, ಅಕ್ರಮವಾಗಿ ಇದು ನಮ್ಮ ಸೈಟು ಹೋಗ್ಬಿಟ್ಟಿದೆ, ಪಡ್ಕೊಂಡಿದ್ದಾರೆ, ಅದನ್ನು ವಾಪಸ್ ತಗೊಳ್ಳೋ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ದಾಖಲೆಗಳೆಲ್ಲ ಕೊಟ್ಟಿದ್ದೆ. ಇವತ್ತು ಆ ಪ್ರಕ್ರಿಯೆ ಅವ್ರ ಕೈಯಿಂದ ಆ್ಯಕ್ಷನ್ ತಗೊಳ್ದಿರಾನೆ ಇವರು ವಾಪಸ್ ಕೊಟ್ಟಿದ್ದಾರೆ. ಆ ವಾಪಸ್ ಕೊಟ್ಟರು ಅದನ್ನು ಇಮ್ಮಿಡಿಯೇಟಾಗಿ ಸರ್ಕಾರದ ಬೊಕ್ಕಸಕ್ಕೆ ಅಂತ ವಾಪಸ್ ತೊಗೊಂಡಿದ್ದಾರೆ. ಅದಕ್ಕೆ ನಾನು ಐ ಸೆಡ್ ದಿಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್, ಅದು ಒಳ್ಳೆ ಕೆಲಸ ಮಾಡಿದ್ರಿ. ಯಾರಪ್ಪನ ಮನೆ ಗಂಟದು ಸರ್ಕಾರದ್ದು, ಸರ್ಕಾರ ತೊಗೊಂಡೈತೆ, ಒಳ್ಳೆ ಕೆಲಸ ಮಾಡಿದ್ರಿ ಅಂದೆ. ಏನು ತಪ್ಪದ್ರಲ್ಲಿ? ಎಸ್ ಸರ್, ಈಗ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ? ಅದು ಹೆಂಗ್ರಿ ನಿಂತೋಗ್ಬಿಡ್ತದೆ? ಸೈಟ್ ವಾಪಸ್ ಬಂದಿದ್ದ ತಕ್ಷಣ ಹೋರಾಟ ನಿಂತ್ಬಿಡ್ತದ? ಅಲ್ಲಿ ಮಾಡ್ರೋ ಅಕ್ರಮ ಅಲ್ದಿರ ಆಗ್ಬಿಡ್ತದ? ಈಗ ಪಿಕ್ ಪಾಕೆಟ್ ಮಾಡ್ದ, ಅವ್ನು ಕಳ್ತನ ಮಾಡ್ದ, ತೊಗೊಂಬಿಟ್ಟು ಕದ್ದಿರೋ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಬಿಟ್ಬಿಡ್ತಾರಾ? ಆ ಕಳ್ತನ ಏನು ಮಾಡಿದ್ನೋ ಆ ಒಂದು ಕೃತ್ಯ ಇದೆಯಲ್ಲ, ಅದಕ್ಕೆ ಶಿಕ್ಷೆ ಆಗಲೇಬೇಕು, ಹಾಗೆ ಆಗ್ತದೆ. ಸರ್, ಈಗ ಚರ್ಚೆ ಆಗ್ತಿರೋದು ಸೈಟ್ ವಾಪಸ್ ಕೊಟ್ಟಿದ್ದಾರೆ, ಹಾಗಾಗಿ ಈ ಕೇಸ್ ಬಿದ್ದು ಹೋಗುತ್ತೆ ಅನ್ನುವಂಥ ಚರ್ಚೆ. ಇದು ನೀವು ಹೆಂಗೆ ಸೈಟ್ ಕೊಟ್ಟರು ಕೊಡ್ದಿರಿದ್ರು ಕೇಸೇ. ಯಾಕೆ ಅಂತ ಹೇಳ್ರಿ, ಈಗ ಒಂದು ಮರ್ಡ್ರ್ ಕೇಸ್ ಆದರೆ ಒಂದು 4 ಜನ ನೋಡಿದ್ರಪ್ಪ, ಆ 4 ಜನ ಬಂದು ಸಾಕ್ಷಿ ಹೇಳ್ಬೇಕಪ್ಪ ಕೋರ್ಟಲ್ಲಿ. ಒಬ್ಬ ಇಲ್ಲ ನಾನು ಬೆಳಗ್ಗೆ ನೋಡಿದೆ ಅಂತಾನೆ, ಇನ್ನೊಬ್ಬ ಸಾಯಂಕಾಲ ನೋಡಿದೆ ಅಂತಾನೆ ಮರ್ಡರ್ ಆಗಿದ್ದು, ಇನ್ನೊಬ್ಬ ನಿನ್ನೆ ಆಯಿತು ಅಂತ ಹೇಳ್ತಾನೆ, ಎಲ್ಲ ವಿಚಿತ್ರವಾಗಿ ಹೇಳ್ತಾರೆ. ಕೇಸ್ ಬಿದ್ದೋಯ್ತಪ್ಪ. ಇದು ಹೆಂಗೆ ಬೀಳ್ತದೆ? ದಾಖಲೆಗಳಲ್ಲೇನ್ರಿ ಇದು ಅವ್ರ ತಲೆ ಕೆಳಗೆ ನಿಂತ್ಕೊಂಡ್ರು ಕೇಸ್ ಬೀಳೋಕ್ಕಾಗಲ್ಲ. ಈಗ ಅಲ್ಲಿ ನ್ಯಾಯಾಧೀಶರು ಕೊಟ್ಟವ್ರಲ್ಲ, ಅದು ಏನು ಇಟ್ಕೊಂಡು ಕೊಟ್ಟರು? ಯಾವ ಎವಿಡೆನ್ಸ್ ಇಟ್ಕೊಂಡು ಕೊಟ್ಟರು? ದಾಖಲೆಗಳ ಮೇಲೆ ಕೊಟ್ಟಿರೋದು ಹೌದಾನೆ ಹೈಕೋರ್ಟು. ಹೆಂಗೆ ಬಿದ್ದೋಗ್ತದೆ ಇದು? ನಾವಂತೂ ಮುಂದುವರಿಸ್ತೀವಪ್ಪ. 28ನೇ ತಾರೀಕು ಬನ್ನಿ, ನಿಮ್ಗೆ ಹೊಸ ರೂಪದಲ್ಲಿ ಕೊಡ್ತೀವಿ ಕೇಸ್. ಅದನ್ನು ಸರ್, ನಾವು ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮುಂದಾಳತ್ವ ವಹಿಸ್ತಾ ಇದ್ದಾರೆ, ಅವ್ರ ಮೇಲೆ ಕೇಸ್ ನನಗೆ ಗೊತ್ತಿಲ್ಲ. ನಾವ್ಯಾಕೋ ಸೈಲೆಂಟ್ ಆಗ್ತಾ ಇದ್ರೆ ಅನ್ನುವಂತ. ನೋಡ್ರಿ, ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ, ನನಗೆ ಯಾಕಬೇಕು? ಈಗ ಇಲ್ಲ ಇರಲಿಲ್ಲ, ನಾನು ಅವ್ರು ಕೊಟ್ಟವ್ರತ್ತೆ ಯಾವನಿಗೆ ಗೊತ್ತಿತ್ತು? ನಾನು ಕೊಟ್ಟ ಮೇಲೆ ನೀವೆಲ್ಲ ಓಡ್ ಬಂದಿದ್ದು. ಪ್ರಾಸಿಕ್ಯೂಷನ್ ಸ್ಯಾಂಕ್ಷನಲ್ಲಿ ನನ್ನ ಹೆಸರು ಐತಾ? ನಂದೈತಾನ ಫುಲ್ ಕತೆ? ಯಾವುದದು ಇದರಲ್ಲಿ ಕ್ಯಾಬಿನೆಟ್ ಡಿಸ್ಕಷನ್ ಆದಾಗ ಬೇರೆ ಒಬ್ಬರ ಹೆಸರು ಏನಾದರೂ ಕಿಮಿಕ್ ಅಂದವ್ರ ಕ್ಯಾಬಿನೆಟ್ಟು 3 ಅವರ್ ಮಾಡಿದ್ರಲ್ಲ, ನಂದೈತಾನೆ? ಹೈಕೋರ್ಟ್ ಆದೇಶ ಓದಿದ್ದೀರಾ? ಎಲ್ಲ ನಂದೈತಾನೆ? ನಾನು ಯಾಕೆ ಸುಮ್ಮನೆ ಇರಬೇಕು? ನಾವೇನು ಬಾಯಿ ಹೊಡ್ಕೊಂಡು ರೋಡ್ ನಿಂತ್ಕೊಂಡಿದ್ದೀನಿ, ನನಗೆ ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅಂತಿದ್ಯಾ? ಇವತ್ತು ಹೋದೆ ಅಲ್ಲಿ, ಅವ್ರಿಗೆ ಹೇಳಿದೆ, ನೀವು ಬಂದ್ರಿ ಮಾತಾಡ್ತಾ ಇದ್ದೀವಿ. ಆ ಒಂದು ಸೂಕ್ಷ್ಮವಾದ ಒಂದು ಸಬ್ಜೆಕ್ಟ್ ಇದ್ದ ಮಾತಾಡಬೇಕು. ದಿನ ಪೇಪರಲ್ಲಿ ಕಾಣಿಸ್ಕೋಬೇಕು, ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅನ್ನೋದು ಕಿಚ್ಚಿಲ್ಲ ನಮಗೆ. ಸಿಂಪಲ್. ನಾವು ಅಲ್ಲಿ ಇದರಲ್ಲಿ ಜನಪ್ರತಿನಿಧಿ ಕೋರ್ಟಲ್ಲಿ ಹೇಳಿದ್ದೀವಿ, 1ನೇ ತಾರೀಕಿತ್ತು, 1 ತಿಂಗಳು ಟೈಮ್ ಕೊಡಿ ಅಂತ ಹೇಳಿದ್ದೀವಿ. 28ನೇ ತಾರೀಕು ಕೊಟ್ಟಿದ್ದಾರೆ. ನಮ್ಮದು ಇನ್ನೂ ನಮ್ಮ ಆರ್ಗ್ಯುಮೆಂಟ್ ಇನ್ನೂ ಮುಂದುವರಿಸಿಲ್ಲ. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಕೇಸ್ಗೆ ಇನ್ನೂ ಆದೇಶ ಅಲ್ಲಿಂದ ಬಂದಿಲ್ಲ, ನಾವು ಮುಂದುವರ್ಸೋದು ಅಲ್ಲಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಅಮೆಂಡೆಡ್ PCR ಆಗ್ತಾ ಇದ್ದೀವಿ ಅಂತ ಅವಕಾಶ ಕೇಳಿದ್ದೀವಿ, ಕೊಟ್ಟಿದ್ದಾರೆ. 28ನೇ ತಾರೀಕು ಮೇಲೆ ನೋಡಿ ನಮ್ದು ಯಾವ ರೂಪದಲ್ಲಿ ಬರ್ತದೆ ಅಂತ. ಈಗ ಲೋಕಾಯುಕ್ತದಲ್ಲಿ ನ್ಯಾಯ ಸಿಗಲ್ಲ, ಅದು CBI ಕೊಡಬೇಕು ಅನ್ನುವಂಥದ್ದು ವಿಪಕ್ಷಗಳ ಒಂದಿಷ್ಟು ಆಗ್ರಹ ಇದೆ, ತಾವೇನು ಹೇಳ್ತೀರಾ ಅಂತ? ಈ ಲೋಕಾಯುಕ್ತ ಪೊಲೀಸರು ನಮ್ಮವರಪ್ಪ. ಈ CBIನವ್ರು ಯಾರು? ಈಗ ನೀವೆಲ್ಲ ನೋಡಿರೋ ದಾಖಲೆಗಳು ಯಾವುದದು ದಾನಪತ್ರ, ಆಮೇಲೆ RTC, ಈ ಡಾಕ್ಯುಮೆಂಟ್ಸ್ ಎಲ್ಲ ಯಾರು ಓದೋದು? ಯಾರು ಓದ್ತಾರೆ? ಕರ್ನಾಟಕದ ಅಧಿಕಾರಿಗಳು ಓದ್ತಾರೆ. ಅವ್ರಿಗೆ ಅರ್ಥ ಆಗ್ತದೆ ಏನು ಅಂತ. ಅವ್ನು CBI ಅವ್ನು ಬಂದವನು ಅವ್ನು ಕೊಂಬಿಟ್ಕೊಂಬರ್ತಾನ? ಕರ್ನಾಟಕದ ಅಧಿಕಾರಿಗಳಿಗೆ ಇಲ್ಲದೇ ಇರೋದು ಅವ್ನು ಏನೈತೆ? ಆಕಾಶದಿಂದ ಬಂದವರು CBIನವರು. ನಮ್ಮಲ್ಲಿ ಅಧಿಕಾರಿಗಳಿಲ್ವಾ? ನಮಗೆ ತನಿಖೆ ಮಾಡೋಕ್ಕೆ ಗೊತ್ತಿಲ್ವಾ? CBIನವ್ರು ಸೋತಿರೋ ಕೇಸ್ಗಳನ್ನ ತಂದು ಕೊಡೋಕೆ ಹೇಳ್ರಿ. ನನಗೆ 2 ಹೆಸರುಗಳು ಬರ್ತದೆ. ನಮ್ಮ ಅಹಾದು, ಗಿರೀಶ್ ಅವರೆಲ್ಲ ಇದ್ರಲ್ಲ, ಆ ಟೀಮು ಅಲ್ಲಾಡಿಸ್ಬಿಡ್ತಾರೆ. ಇಡೀ ದೇಶದಲ್ಲೇ ಬೆಸ್ಟ್ ಟೀಮ್ ಅದು. ಹೇಳ್ತಾ ಇರೋದೇನು ಗೊತ್ತಾ, ಲೋಕಾಯುಕ್ತ ಸರ್ಕಾರದ ಅಡಿಯಲ್ಲಿ ಬರ್ತದೆ. ಎಲ್ಲಿ ಯಾರು ಹೇಳಿದ್ರು? ಇದು ನಿಮಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಸ್ಟೇಟ್ಮೆಂಟ್ ಹೇಳೋರಿಗೆ ಚೆನ್ನಾಗೈತೆ, ಅದು ಮೂಲಭೂತ ಗೊತ್ತಿರೋನಿಗೆ ಗೊತ್ತಿರ. ಒಂದು ನಿಮಿಷ. ಈ ಸಂಸ್ಥೆ ಲೋಕಾಯುಕ್ತ ಅನ್ನೋದು ಇಂಡಿಪೆಂಡೆಂಟು. ಅವ್ರು ನೇಮಕಾತಿ ಮಾಡೋದು ಪ್ರಭಾವ ಇರ್ಬೋದು, ಅವ್ರು ಮಾಡಿರ್ಬೋದಪ್ಪ. ಲೋಕಾಯುಕ್ತ ಪೊಲೀಸ್ ಅನ್ನೋದು ಡಿಫ್ರೆಂಟ್ ವಿಂಗ್, ಅದು ಪ್ರತ್ಯೇಕ ವಿಂಗ್. ಅದು
ಅವರು ಸಿ ಎಮ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋದಿಲ್ಲ, ಅವರು ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋದಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಮಾತ್ರ ಅವ್ರದ್ದು. ಈ ಇನ್ವೆಸ್ಟಿಗೇಟಿವ್ ಆಪರೇಷನ್ ಆಫ್ ಲೋಕಾಯುಕ್ತ ಪೊಲೀಸ್ ಇದೆಯಲ್ಲ, ಅದು ಇಂಡಿಪೆಂಡೆಂಟ್. ಅದು ಸಖತ್ ಆಫೀಸರ್ಸ್ ಇದ್ದಾರೆ ರೀ. ನಾವು ಸಿ ಬಿ ಐ ಅಂದಾಗ ನಾವು ಲೋಕಾಯುಕ್ತಲ್ಲಿರೋರೆಲ್ಲ ನಾಲಾಯಕಗಳಂದಂಗೆ. ನಮ್ಮ ಕರ್ನಾಟಕದವ್ರು ನಾಲಾಯಕಗಳು, ಅಲ್ಲಿಂದ ಬರೋರು ಹಿಂದಿ ಮಾತಾಡೋನು ಲಾಯಕ. ನನಗೆ ಅಷ್ಟೇ ಕೋಪ. ನಮ್ಮ ಕೈಯಲ್ಲಿ ಆಗಿದ್ದು ಏನು ರೀ ಮಾಡ್ತಾನೆ ಅವನು, ಹಿಂದಿ ಮಾತಾಡೋನು ಬಂದ್ಬಿಟ್ಟು. ನಮ್ಮ ಆರ್ ಟಿ ಸಿ ಓದ್ತಾನೆ ಅವನು, ಓದಕ್ಕೆ ಗೊತ್ತೇನು ರೀ ಅವನಿಗೆ? ಆ ಲೆಟ್ರ್ಗಳು ಕೊಟ್ಟಿರೋದು ಓದ್ತಾನೆ ಅವನು. ಕನ್ನಡದಲ್ಲಿ ಐತಪ್ಪ. ಇವ್ರ ಧರ್ಮಪತ್ನಿ ಕೊಟ್ಟಿರೋ ಲೆಟ್ರು, ಯಾರು ಮುಖ್ಯಮಂತ್ರಿಗಳು ಧರ್ಮಪತ್ನಿ ಕೊಟ್ಟಿರೋ ಲೆಟ್ರು ಕನ್ನಡದಲ್ಲಿ ಐತಪ್ಪ. ಅದನ್ನ ಹೆಂಗೆ ಓದ್ತಾರೆ? ನಮ್ಮವರೇ ಬೇಕಲ್ಲ, ನಿಮಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ನಮ್ಮವರೇ ಬೇಕಲ್ಲ. ಅಲ್ಲಿಂದ ಕರ್ಕೊಂಬರೋದಂತೆ, ಅವ್ನು ಇಲ್ಲಿ ನಮ್ಮವ್ರ ಕೈಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳೋದಂತೆ, ಅವನೇನೋ ಬಾರ್ಲ್ ಹಾಕದಂಗೆ ನಾವು ಅಂದ್ಕೊಳ್ಳೋದು. ನಥಿಂಗ್ ಡೂಯಿಂಗ್. ನಮ್ಮ ಆಫೀಸರ್ಸ್ ತಾಕತ್ತಿದೆ, ಅವ್ರು ಮಾಡೇ ಮಾಡ್ತಾರೆ ರೀ.